ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಕಬ್ಬು ಬೆಂಬಲ ಬೆಲೆಯ ಬಗ್ಗೆ ಚರ್ಚೆ ನಡೆಸಬಹುದಾದ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಹೋರಾಟ ತೀವ್ರವಾದಾಗ ಮೋದಿಗೆ ಪತ್ರವನ್ನು ಬರೆದಿದ್ರು ಸಿಎಂ. ನೀರಾವರಿ ಯೋಜನೆ ಕುರಿತು ಮಾತುಕತೆ ಸಾಧ್ಯತೆ ಇದೆ. ಮೇಕೆದಾಟು, ಮಹದಾಗಿ, ಕೃಷ್ಣ, ಮೂರನೇ ಹಂತದ ಯೋಜನೆ, ಜಿಎಸ್ಟಿ ಬಾಕಿ ಹಣದ ವಿಚಾರವಾಗಿ ಕೂಡ ಚರ್ಚೆ ನಡೆಸಬಹುದಾದ ಸಾಧ್ಯತೆ ಇದೆ. ಇದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಲಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಲಿದ್ದಾರೆ. ಯಾಕಂದರೆ ಮುಂಚಿತವಾಗಿ ಪತ್ರ ಬರೆದಿದ್ರು. ರಾಜ್ಯದ ಹಲವು ವಿಚಾರಗಳನ್ನು ಮುಂದಿಟ್ಕೊಂಡು ಒಂದಷ್ಟು ಪರಿಹಾರಗಳು ಬೇಕು ಅಂತ, ಕೇಂದ್ರದಿಂದಲೂ ಕೂಡ ಸಹಾಯ ಬೇಕು ಅನ್ನೋದನ್ನು ಕೇಳಿಕೊಂಡು ಆ ಹಿನ್ನೆಲೆಯಲ್ಲಿ ಇದೀಗ ಅವಕಾಶ ಕೊಟ್ಟಿದ್ದಾರೆ ಭೇಟಿ ಆಗೋದಕ್ಕೆ ಅಂತ. ಸಂಜೆ ಅವಕಾಶ ಇದೆ. ಭೇಟಿಯಾಗಿ ಮಾತುಕತೆಯನ್ನು ಮಾಡಲಿದ್ದಾರೆ. ಯಾಕಂದರೆ ಒಂದು ಅಭಿವೃದ್ಧಿ ಆಗಬೇಕು ಅಥವಾ ಒಂದು ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದಾಗ ರಾಜ್ಯದ ಕೈಯಲ್ಲಿ ಏನೇನಿರುತ್ತೆ ಅದು ಅವ್ರ ಡಿಸಿಷನ್. ಬಟ್ ಕೆಲವೊಂದಷ್ಟು ಕೇಂದ್ರದ ಕೈಯಲ್ಲಿ ಕೂಡ ಇರುತ್ತೆ. ಮತ್ತು ಎರಡೂ ಸರ್ಕಾರಗಳು ಸಮಾಲೋಚಿಸಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದು ಕೂಡ ಇರುತ್ತೆ. ಇಲ್ಲಿ ಅದು BJP, ಇದು ಕಾಂಗ್ರೆಸ್ಸು ಆ ಥರದ್ದು ಹೊರತುಪಡಿಸಿ ರೈತರಿಗೆ ಏನು ಅನುಕೂಲ ಆಗಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಏನಾಗಬೇಕು, ನಮ್ಮ ರಾಜ್ಯಕ್ಕೆ ಏನಾಗಬೇಕು ಅದನ್ನು ಯೋಚಿಸಬೇಕಾಗತ್ತೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಇದಕ್ಕೆ ಪ್ರಧಾನಿಯವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಒಂದು ಪಾಸಿಟಿವ್ ಆದಂಥ ಪ್ರತಿಕ್ರಿಯೆ ಪ್ರಧಾನಿಯವ್ರ ಕಡೆಯಿಂದ ಬರುತ್ತಾ, ಭೇಟಿಯ ನಂತರ ಸಿದ್ದರಾಮಯ್ಯನವರು ಯಾವುದಕ್ಕೆಲ್ಲ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳ್ತಾರಾ ಅಥವಾ ಏನಾಗಿದೆ ಅಂತ ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಯಾವಾಗಲೂ ಹೇಳೋರು, ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಆಗೋದಕ್ಕೆ ಅವಕಾಶ ಕೊಡಲ್ಲ, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿದೆ, ನನಗೆ ಭೇಟಿ ಆಗೋದಕ್ಕೆ ಅವಕಾಶ ಕೊಡಿ, ಇಲ್ಲ ನಮ್ಮ BJP ಸಂಸದರೇ ಮಾತಾಡಲಿ ಅಂತ. ಸೊ ಫೈನಲಿ ಒಂದು ಅವಕಾಶ ಸಿಕ್ಕಿದೆ. ರಾಜ್ಯದಲ್ಲಿ ರೈತರ ಹೋರಾಟ ಹೇಗಾಯಿತು, ಕಬ್ಬು ಬೆಳೆಗಾರರ ಹೋರಾಟ ಯಾವ ಮಟ್ಟಿಗೆ ಹೋಯಿತು, ಬೇರೆ ಬೇರೆ ಕಡೆಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯ ಕಿಚ್ಚು ಹಬ್ಬಿತ್ತು, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ರೈತರ ವಿಚಾರ ಅಂತ ಬಂದಾಗ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ರು ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ನಮ್ಮ ರಾಜ್ಯದಲ್ಲಿ ಈ ಥರದ ಪರಿಸ್ಥಿತಿ ಇದೆ, ನಮಗಿಷ್ಟು ಬೆಂಬಲ ಬೆಲೆ ಅಂತ ಬೇಕು, ಇಷ್ಟು ಬೆಲೆಯನ್ನು ನಿಗದಿ ಮಾಡಬೇಕು, ನಮಗೆ ಕೇಂದ್ರದಿಂದ ಈ ಥರದ ಸಹಾಯ ಬೇಕು, ಇದರಿಂದ ರೈತರಿಗೆ ಅನುಕೂಲ ಆಗತ್ತೆ ಅಂತೆಲ್ಲ ಪತ್ರ ಬರೆದಿದ್ರು. ಆ ಪತ್ರ ಪ್ರಧಾನಿಯವರ ಕೈ ಸೇರಿದ ನಂತರ ಈಗ ಭೇಟಿಗೆ ಅವಕಾಶವನ್ನು ನೀಡಿರೋದು. ದಿನಾಂಕ ಮತ್ತು ಸಮಯ ನಿಗದಿ ಆಗಿತ್ತು. ಅದರಂತೆಯೇ ಇವತ್ತು ವಾಪಸ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕೂತು ಒಂದಷ್ಟು ಚರ್ಚೆಯನ್ನು ಮಾಡಲಿದ್ದಾರೆ. ಯಾವುದಕ್ಕೆಲ್ಲ ಸಮ್ಮತಿ ಸಿಗುತ್ತೆ, ಯಾವೆಲ್ಲ ಚರ್ಚೆಯಾಗಿ ಉಳಿಯುತ್ತೆ, ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಪ್ರಧಾನಿಯವ್ರ ಕಡೆಯಿಂದ ಬರುತ್ತಾ ಅಥವಾ ಏನು ಎತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಯಾವೆಲ್ಲ ವಿಚಾರಗಳು ಚರ್ಚೆ ಆಗಲಿದೆ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವುದಕ್ಕಾಗಿ ದೆಹಲಿಗೆ ತೆರಳುತ್ತಿದ್ದಾರೆ. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆ ಹಾಗೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ GST ಹಣದ ವಿಚಾರದ ಕುರಿತು ಕೂಡ ಪ್ರಧಾನಿಗಳ ಜೊತೆ ಅವರು ಚರ್ಚೆ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಅವರು ಕಳೆದೊಂದು ವಾರದ ರಾಜ್ಯದಲ್ಲಿ ಸಂಕಷ್ಟಿಸಿದಂತ ಕಬ್ಬು ಬೆಳೆಗಾರರಿಗೆ ಮತ್ತು ರಾಜ್ಯದ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನುಸರಿಸಬೇಕಾದ ಕ್ರಮಗಳು ಹಾಗೆ ಅಗತ್ಯ ಸಲಹೆ ಸೂಚನೆಗಳನ್ನ ಪಡೆಯುವುದು ಮತ್ತು ಅನುದಾನದ ಬೇಡಿಕೆ ನೀಡುವುದಕ್ಕೆ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಈ ವೇಳೆ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.